ಮಾನ್ಯ ಸಭಾಧ್ಯಕ್ಷರೇ, ಪ್ಯಾರಾ 39 of the budget of the central government ಏನಂತ ಹೇಳ್ತದೆ 23-24ರಲ್ಲಿ in the drought prone central region of Karnataka. ಇದು ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ನಲ್ಲಿ ಪ್ಯಾರಾ ಓದ್ತಾ ಇದ್ದೀನಿ ನಾನು. ಅವ್ರು ಹೇಳಿರೋದು ಬಜೆಟ್ 23-24 ಬಜೆಟ್ನಲ್ಲಿ central assistance of rupees 5,300 crore will be given to Upper Bhadra project to provide sustainable micro irrigation and filling up of surface tanks for drinking water. ಯಾವ ಕಂಡೀಷನ್ ಹಾಕಿಲ್ಲ, ನಂಬರ್ 1. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರ ಬಜೆಟ್, ಕೇಂದ್ರ ಸರ್ಕಾರವು 23-24ನೇ ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳ 86 ಪ್ಯಾರಾ ಅವ್ರ ಬಜೆಟ್ನಲ್ಲಿ ಫೆಬ್ರವರಿನಲ್ಲಿ ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರವು 23-24ನೇ ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಭದ್ರಾ ಮೇಲ್ದಂಡೆ ಯೋಜನೆಗೆ ಪ್ರಸಕ್ತ ಸರ್ಕಾರದ ತೀವ್ರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಯೋಜನೆ ಮಾನ್ಯತೆ ದೊರೆಯುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು 5,300 ಕೋಟಿ ರೂಪಾಯಿ ಸಹಾಯಧನ ಘೋಷಣೆ ಮಾಡಿದೆ. ಇದಕ್ಕಾಗಿ ರಾಜ್ಯದ ಜನತೆಯ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾನು ನಿಮಗೆ ಧನ್ಯವಾದಗಳು ಸಲ್ಲಿಸ್ತೀನಿ. ತಗೊಬಂದು ಕೊಡಿ ದುಡ್ಡನ್ನ. ಖಂಡಿತವಾಗಿ ಧನ್ಯವಾದ ಹೇಳ್ಬೋಣ ಪಾಪ. ಖಂಡಿತವಾಗಿ ಕೊಡಿಸ್ಬಿಡಿ, 5,300 ಕೋಟಿ ಕೊಡಿಸ್ಬಿಡಿ. ಇಲ್ಲ ಸಿದ್ದರಾಮಯ್ಯ ಖಂಡಿತವಾಗೂ ಸಿಗ್ತದೆ. ದಯವಿಟ್ಟು ಫೆಬ್ರವರಿ ನಿಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಒಂದು ನಿಮಿಷ, ನಿಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಹೇಳಿ ವರ್ಷದ ಬಜೆಟ್ ಸರಿಯಾದ ಫಾರ್ಮ್ಯಾಟ್ ತಗೊಂಡು ಬರಕ್ ಹೇಳಿ. ನಿನ್ನ 15 ದಿನಕ್ಕೆ ಮುಗಿದೋಯ್ತದೆ, ಆಗ್ಲೇ ಬಜೆಟ್ ಮಂಡಿಸ್ಬಿಟ್ಟಿದ್ದಾರೆ. ಅಲ್ಲ ನೀವೇನ್ ಮಾಡಿದ್ರಿ? 24-25ಕ್ಕೆ ಬಜೆಟ್ ಮಂಡಿಸಿದ್ದಾರೆ. 9 ತಿಂಗಳು ಏನ್ ಮಾಡಿದ್ರಿ? ಈ ವರ್ಷದ ಬಜೆಟ್ ಹೇಳಿದಾರ, ಪ್ರಸ್ತಾಪ ಮಾಡಿದಾರ, ಏನು ಕೊಡ್ತೀವಿ, ಇಲ್ಲಿವರೆಗೂ ಕೊಟ್ಟಿಲ್ಲ, ಕೊಡ್ತೀವಿ ಅಂತ ಹೇಳಿದಾರ. ನೀವೇನೋ ಕೇಳಿದ್ರ? ಮುಂದೆ ಕೊಡ್ತೀವಿ ಅಂತ ನಾವು ಕೇಳಿದೀವಿ, ಪತ್ರ ಬರ್ದಿದ್ದೀವಿ, ಪರ್ಸನಲ್ ಭೇಟಿಯಾಗಿದ್ದೀವಿ, ಕೇಳಿದ್ದೀವಿ, ಕೊಟ್ಟಿಲ್ಲ. ನೀವು ಫಾರ್ಮ್ಯಾಟ್ ಅಲ್ಲೇ ಕಳಿಸಿಲ್ಲ. ಆಯ್ತು, ಯಾವ ಪ್ರಪೋಸಲ್ ಫಾರ್ಮೆಟ್ ನಂಬರ್ 1 ನಿಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಲಾಖೆಯಲ್ಲಿದೆ. ಮಾನ್ಯ ಸಭಾಧ್ಯಕ್ಷರೇ, 5,300 ಕೋಟಿ ಕೊಡ್ತೀವಿ ಅಂತ ಗೌರ್ಮೆಂಟ್ ಇದ್ದಾಗ ರಾಷ್ಟ್ರೀಯ ಯೋಜನೆ ಮಾಡ್ತೀವಿ ಅಂತ ಹೇಳಿದ್ರು. ಇವರೇ ಧನ್ಯವಾದಗಳಿದ್ದಾರೆ ಪ್ರಧಾನಮಂತ್ರಿಗೆ, ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಯಾವ ಫಾರ್ಮ್ಯಾಟ್ ರಾಷ್ಟ್ರೀಯ ಯೋಜನೆ ಮಾಡಿಲ್ಲ, ಅಲ್ಲಿ ಯಾವ CWC ಅಪ್ರೂವಲ್ ತಗೊಂಡು ಮಾಡಿಲ್ಲ. ಅದು ಯಾವುದು 5,490 ಬಜೆಟ್ ಅಲ್ಲಿ ಇದೆ, ಬಂದ್ಬಿಡುತ್ತಾ ಹಂಗೆ. ಯಾಕೆ ಮಾತಾಡ್ತಾರೆ ಈಗ? ಉತ್ತರ ಆಗ್ಲಿಲ್ಲ, ನೀವು ಮತ್ತೆ ಕ್ಲಾರಿಫಿಕೇಶನ್ ಕೊಡಿ. ವಿದೌಟ್ ಎನಿ ಪ್ರೊಸೀಜರ್ ನೀವು ರಿಲೀಸ್ ಮಾಡಿದಿರಾ? ವಿದೌಟ್ ಎನಿ ಪ್ರೊಸೀಜರ್ ರಿಲೀಸ್ ಮಾಡ್ತೀರಾ ನಿಮ್ಮ ಬಜೆಟ್ ಅಲ್ಲಿ? ಅಧ್ಯಕ್ಷರೇ, ರಿಲೀಸ್ ಮಾಡ್ತಾರೆ, ಯಾವಾಗ ಮಾಡ್ತಾರೆ? ಅಲ್ಲ ನಿಮ್ಮ ಬಜೆಟ್ ಅಲ್ಲಿ ಏನಾದ್ರು ರಿಲೀಸ್ ಮಾಡ್ತೀರಾ? ಯಾವುದು ಪ್ರೊಸೀಜರ್ ಇಲ್ಲದೆ ಯಾವಾಗ ಮಾಡ್ತಾರೆ? ನೀವು ಪ್ರಪೋಸಲ್ ಕಳಿಸಿದ್ರೆ ಹೆಂಗ್ ಮಾಡ್ತಾರೆ? ಆಯ್ತಪ್ಪ, ಯಾವಾಗ ಮಾರ್ಚ್ ಒಳಗಡೆ ಕೊಡಿಸ್ತೀಯಾ? ನೀವು ಪ್ರಪೋಸಲ್ ಕಳಿಸಿ, ಮಾರ್ಚ್ ಒಳಗಡೆ ಕೊಡಿಸ್ತೀರಾ? ಮಾರ್ಚ್ ಒಳಗಡೆ ಕೊಡಿಸ್ತೀರಾ? ನೀವು ಹೇಳಿದಂತ ಫಾರ್ಮೆಟ್ ನಲ್ಲೇ ಕಳಿಸ, ಮಾರ್ಚ್ ಒಳಗಡೆ ಕೊಡಿಸ್ತೀರಾ? ಸರ್ಕಾರವೇ ಕಾರಣ. ಮಾರ್ಚ್ ಒಳಗಡೆ ಕೊಡಿಸ್ತೀರಾ? ಸರ್ಕಾರವೇ ಕಾರಣ. ಆಯ್ತು, ಮತ್ತೆ ಮಾತಾಡಿ. ಈಗ ಮಾತಾಡಿ, ಇಬ್ಬರು ಕೂಡ ಆಯ್ತು. ಈಗ ಉತ್ತರ ಆದ ನಂತರ ಮಾತಾಡಿ. ಉತ್ತರ ಆಗ್ಲಿ, ಮಾತಾಡಿಲ್ಲ. ಈಗ ಮತ್ತೆ ಮಾಡ್ತೀರಿ ನೀವು ಪಂಗನಾಮ ಹಾಕೊಂಡಿದ್ದೀರಿ. ಮತ್ತೆ ಮಾತಾಡಿ. ಗೊತ್ತಿಲ್ಲ ನಿಮಗೆ ಸರ್ಕಾರ, ಕೇಂದ್ರ ಸರ್ಕಾರದ ಹೆಂಗ್ ಹಣಕಾಸಿನ ತಗೊಳ್ಳೋದು ಗೊತ್ತಿಲ್ಲ, ಬರೀ ರಾಜಕಾರಣ ಮಾಡೋದು ಅಷ್ಟೇ. ನೀವು ಇದ್ರಲ್ಲಿ ಏನು ಮಾರ್ಚ್ ಅಲ್ಲಿ ನಮಗೆ ಕೋಡ್ ಆಫ್ ಕಂಡಕ್ಟ್ ಬಂದಿದೆ. ನೀವೇ ತಗೋಬರ್ಬೇಕು. ಮಾರ್ಚ್ ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಬಂದಿದೆ. ಕೊಡ್ಲಿಲ್ಲ, ಇವತ್ತಿನವರಿಗೆ ಕೊಟ್ಟಿಲ್ಲ. ಯಾಕಂದ್ರೆ ನೀವು ಪಡ್ಕೊಂಡಿಲ್ಲ, ರೀತಿ ಗೊತ್ತಿಲ್ಲ ನಿಮ್ಗೆ, ತೆಗೆದುಕೊಳ್ಳೋದಕ್ಕೆ ಗೊತ್ತಿಲ್ಲ ನಿಮ್ಗೆ. ಓಹೋ, ನಾವು ನಿಮ್ ಜೊತೆ ಇದ್ದವರೇ ಫೈನಾನ್ಸ್ ಸೆಕ್ರೆಟರಿ. ಅಜಯ್, ಸಿಟ್ ಡೌನ್.
ನಿಮ್ಮ ಹತ್ರ ಮಾಡ್ಬೇಕದನ್ನ. Not finance department. ಗೌರ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಗೌರ್ಮೆಂಟ್ ಇದೆಯಲ್ಲ ಅದು ಕಂಟಿನ್ಯೂಸ್ ಪ್ರಾಸೆಸ್. ನಿಮ್ಮಲ್ಲಿದ್ದ ಅಧಿಕಾರಿಗಳೇ ಇಲ್ಲೂ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಫಾರ್ಮೆಟ್ ಕೊಡ್ಲಿಲ್ಲ, ಅದು ಕೊಡ್ಲಿಲ್ಲ, ಇದು ಕೊಡ್ಲಿಲ್ಲ. ಹಿಂದೆ ಎಲ್ಲ ಹೇಳಿದ್ರು ಇದೇ ಬಸವರಾಜ ಬೊಮ್ಮಾಯಿ ಅವರು 50% ನೀವು ಶೇರ್ ಕೊಡಲಿಲ್ಲ, ಅದಕ್ಕೋಸ್ಕರ ಕೊಡಲಿಲ್ಲ ಅಂತಂದ್ರೆ ಈಗ ಫಾರ್ಮೆಟ್ ಕೊಡಲಿಲ್ಲ ಮಾಡಿಸಿ ಈಗ 5,300 ಕೋಟಿ ಕೊಡಿಸಿ ಈಗ ಫೆಬ್ರವರಿ ಒಳಗಡೆ ಮಾರ್ಚ್ ಒಳಗಡೆ ಕೊಡದೆ ಹೋದ್ರೆ yes no locus stand it No, you are responsible. Your government is responsible for not getting that 5,300 crores. 5,300 ಕೋಟಿ ನೀವೇ ಕಾರಣ. yes no business to spend on behalf of the government of India. ಈಗ ನೀವು ಮತ್ತೆ ಮಾತಾಡಿ, ಈಗ ಮುಖ್ಯ ಉತ್ತರ ಆಗ್ಲಿ. ಆಯ್ತು, ನೀವು ಅಲ್ಲಿಗೆ ಅದನ್ನ ಹೇಳ್ಬೇಕಲ್ಲ, ಅದು ಮತ್ತೆ ಮಾತಾಡಿ. ಇದು ಬಂಡತನದ ವಾದ. ಅಯ್ಯೋ ಬಂಡತನ ಸ್ವಾಮಿ ಅಲ್ಲ ಒಂದ್ ನಿಮಿಷ ನಿಮ್ಮ ಈಗೆಲ್ಲ ಕುತೂಹಲ ಆಲಂ ಪ್ರಭು ಅವರೇ, ಬಂಡತನ ಅನ್ನುವಂತ ಪೇಟೆಂಟ್ ಜೆ.ಟಿ. ಪಾಟೀಲ್ ಮುಖ್ಯಮಂತ್ರಿಗಳಿಗೆ ಇರೋದು, ಗಣೇಶ್. ಮತ್ತೆ ಯಾರಿಗೂ ಇಲ್ಲ. ಸಿಂಪಲ್. ಈಗ ಸೆಂಟ್ರಲ್ ಗೌರ್ಮೆಂಟ್ ಗಣೇಶ್ ಕೂತ್ಕೊಳ್ಳಿ. ನೀವೇನೋ ಪ್ರಪೋಸಲ್ ಕೇಳಿದ್ದೀರಿ, ಅವ್ರು ನೇರವಾಗಿ ಹೇಳಿದ್ರು ನಾವು 5,300 ಕೋಟಿ ರೂಪಾಯಿ ಅಂತ ಹೇಳಿದ್ರೆ ಕೊಟ್ಟಿದ್ದಾರೆ. ಅವರು ದೇ ಹ್ಯಾವ್ ಅನೌನ್ಸ್ಡ್, ದೇ ಆರ್ ನೋ ಡೌಟ್ ಇನ್ ದಿ ಬಜೆಟ್, ದೇ ಹ್ಯಾವ್ ಅನೌನ್ಸ್ಡ್ ದಟ್ ಬಜೆಟ್ ಹ್ಯಾಸ್ ಬೀನ್ ಪಾಸ್ಡ್. ಅದಾದ್ಮೇಲೆ ನೀವೇನು ಮಾಡಿದ್ರಿ, ನಿಮ್ಮ ಬಜೆಟಲ್ಲಿ 5,300 ಕೋಟಿನೂ ಆ್ಯಡ್ ಮಾಡಿಕೊಂಡು 21,000 ಕೊಡ್ತೀವಿ ಅಂತ ಹೇಳಿದ್ರಿ. ಅದಾದ್ಮೇಲೆ ಏನು ಹೇಳಿದ್ರು, ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ದೆನ್ ದ್ಯಾಟ್ ಇಂಟರ್ನಲ್ ಕಮಿಟಿ, ಈಗ ನಮ್ದು ಹೆಂಗೆ ನಮ್ಮ ಬಜೆಟನ್ನು ನಾವು ಕಂಪ್ಲೀಟ್ ನೋಡಿಕೊಂಡು ನಾವು ಏನೇನು ಮಾಡ್ತೀವಿ ಅಂತ ಮಾಡ್ತೀವಿ, ಮಾಡಿರೋಂಥ ದಾಖಲೆ ನನ್ನ ಹತ್ರ ಇದೆ. ರಾಜು ಕಾಗೆ ಅವರು ಹೇಳಿದ್ರು ಆಯ್ತು ಪಾಸ್ ಮಾಡಿಕೊಟ್ರು, ವಿ ಆರ್ ಕಮಿಟೆಡ್ ಟು ದಿಸ್ ಅಂತ. ಅದಾದ್ಮೇಲೆ ಫೈನಾನ್ಸ್ ಇದು ಪ್ರೈಮ್ ಮಿನಿಸ್ಟರ್ಗೆ ಕ್ಯಾಬಿನೆಟ್ ಮುಂದೆ ಹೋಯ್ತು, ಕ್ಯಾಬಿನೆಟ್ ಅಲ್ಲಿ ಪೆಂಡಿಂಗ್ ಇಟ್ಟಿದ್ದಾರೆ. ನೀವು ಯಾರು ಬಾಯ್ ಬಿಟ್ಟು ತೆಗಿಲಿಲ್ಲ. ಆಮೇಲೆ ನಿಮ್ಮ ಬಜೆಟ್ ಅಲ್ಲೂ ಸೇರಿಸ್ಕೊಂಡಿದ್ದೀರಿ. ಈಗ ಇದು ಸಿದ್ದರಾಮಯ್ಯ ಬಜೆಟ್ ಅಲ್ಲಿ ಬಂದು ದುಡ್ಡು ಬರಲಿಲ್ಲ ಅಂತ ಹೇಳಿ ನ್ಯಾಷನಲ್ ಪ್ರಾಜೆಕ್ಟ್ ಬಿಟ್ಟು ಕೊನೆಗೆ ಅದನ್ನ ತಂದಿದ್ದೀವಿ. ಅದನ್ನ ನಮ್ಮ ಮೇಲೆ ಕೊಡ್ತೀರಾ? ಅಲ್ಲ ಒಂದ್ ನಿಮಿಷ. See, you don't, your party, your government doesn't have a commitment for the sake of the farmer. ಇದು ಭದ್ರಾ ಯೋಜನೆ ಇದೆಯಲ್ಲ, ಅಲ್ಲ ಮಿಕ್ಸ್ ಮಾಡಬೇಡಿ. ನಾನು ಮಿಕ್ಸ್ ಮಾಡ್ತಾ ಇಲ್ಲ. ಎಲ್ಲ ಹೇಳ್ತೀನಿ ಕೇಳಿ. ಎರಡು ವಿಚಾರ ಇದೆ ಇಲ್ಲಿ. ನ್ಯಾಷನಲ್ ಪ್ರಾಜೆಕ್ಟ್ ಮಾಡೋದು ಒಂದು ವಿಚಾರ, 5,300 ಕ್ರೋರ್ಸನ್ನು ಪಡ್ಕೊಳ್ಳೋದು ಇನ್ನೊಂದು ವಿಚಾರ. ಇವತ್ತು ಇನ್ ದ ಆಂಟಿಸಿಪೇಷನ್ ಅವರು ನ್ಯಾಷನಲ್ ಇದು ಪ್ರಾಜೆಕ್ಟ್ ಆಗುತ್ತೆ ಅಂತ ಕ್ಯಾಬಿನೆಟ್ಗೆ ಹೋಗಿದ್ದು ನೀವು ಹೇಳಿದ್ದು ಸರಿ ಇದೆ. ಅದಕ್ಕಾಗಿ ನನ್ನ ಬಜೆಟಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ನಾನೇನಿಲ್ಲ ಅಂತ ಹೇಳ್ತಾ ಇಲ್ಲ. 5,300 crores, ಇಟ್ ಈಸ್ ದಿ ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಡನ್ ಬೈ ಇನ್ ದಿ ಸೆಂಟ್ರಲ್ ಬಜೆಟ್. ಸೊ ಅದು ಬಂದೇ ಬರ್ತದೆ. ಆದರೆ ಅದಕ್ಕೆ ಯಾವ ಫಾರ್ಮ್ಯಾಟಲ್ಲಿ ಹೋಗಬೇಕು, ಏನು ಹೋಗಬೇಕು, ನೆಕ್ಸ್ಟ್ ಕಮ್ಯುನಿಕೇಶನ್ ಮಾಡಬೇಕಲ್ಲ. ನಾವು ಮಾಡಿದ್ದೀವಿ, ಏನು ನಾವು ಮಾಡಿದ್ದೀವಿ. ಯಾವ ಫಾರ್ಮ್ಯಾಟ್ ದೇ ಸೆಡ್ ದಟ್ ಇದಕ್ಕಾಗಲ್ಲ, ನ್ಯಾಷನಲ್ ಪ್ರಾಜೆಕ್ಟ್ ಮಾಡೋಕ್ಕಾಗಲ್ಲ, ಬೇರೆ ತೋರ್ದಿ ಅಂತ. ಇದೇ ನಿಮ್ಮ ನಾರಾಯಣ ಸ್ವಾಮಿ ಕೂಡ ಬಂದಿದ್ರು, ನಾನು ಮಿನಿಸ್ಟರ್ ಹೋಗಿದ್ದೆ, ಇವರು ಹೋಗಿದ್ರು. ಕೊನೆಗೆ ಪ್ರೈಮ್ ಮಿನಿಸ್ಟರ್ಗೆ ನಾನು ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಐ ಮೆಟ್ ದಿ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ಗೆ ನಾನೇ ಕೇಳಿದ್ದೀನಿ. ಕೇಳೋದಲ್ಲ ಪೊಲಿಟಿಕಲ್ ಐಲ್ ಟೆಲ್ ಯು, ನೀವು ಕೇಳೋದು ಬೇರೆ, ನಿಮ್ ಡಿಪಾರ್ಟ್ಮೆಂಟ್ನವರು ಸರಿಯಾದಂತ ಫಾರ್ಮ್ಯಾಟ್ ಅಲ್ಲಿ ಎಲ್ಲ ಫಾರ್ಮ್ಯಾಟ್ ಕೊಟ್ಟಿದ್ದಾರೆ. ಈಗ ನೀವು ಟ್ರೈನಿಂಗ್ ಕೊಡಿ ಸ್ವಾಮಿ, ಇನ್ ಯಾವ ಫಾರ್ಮ್ಯಾಟ್ ಕೊಡಬೇಕು ಕೊಡ್ತೀವಿ ನಾವು. ಅಲ್ಲಲ್ಲ ಏನಿಲ್ಲ, ಈಗ ಹೇಳ್ತೇನೆ ಕೇಳಿ. ಸಿನ್ಸ್ ಅದು ನ್ಯಾಷನಲ್ ಪ್ರಾಜೆಕ್ಟ್ ಆಗಿದ್ದಕ್ಕೆ AIBPL ಬರ್ತದೆ, ಅದು ಕೊಟ್ಟಿದ್ದೀವಿ. ಅಲ್ಲ AIBPL N ಫಾರ್ಮ್ ಅಂತಿದೆ. ದಿಸ್ ಇಸ್ ಅ ನ್ಯೂ ಪ್ರಾಜೆಕ್ಟ್. N ಫಾರ್ಮ್ ಅಂದ್ರೆ ನ್ಯೂ ಪ್ರಾಜೆಕ್ಟ್ಸ್. N ಫಾರ್ಮಲ್ಲಿ ಹಾಕಿ ಕಳಿಸಿ, ಖಂಡಿತವಾಗೂ ಬರ್ತದೆ. ಅದು ಕೊಟ್ಟಿದ್ದೀವಿ. ನಂಗೆ ಕಾಪಿ ಕೊಡಿ, ಬನ್ನಿ ನನ್ನ ಜೊತೆ ಡೆಲಿಗೇಷನ್ ನಡೀರಿ, ನಿಮ್ಮ ಮುಂದೆ ಜೊತೆ ನೀವು ಕೊಡಿ. ನೀವು N ಫಾರ್ಮಲ್ಲಿ ಒಂದ್ ನಿಮಿಷ ಕೇಳಿ. ರಾಜ್ಯ ಹಿತದೃಷ್ಟಿಯಿಂದ ನಾವು ಕೂಡ ರೆಡಿ ಇದ್ದೀವಿ. ನೀವು N ಫಾರ್ಮ್ಯಾಟ್ ಅಲ್ಲಿ ಮಾಡಿರೋದನ್ನ ಕೊಡಿ, ನಾವು ಹೋಗಿ ಕೂತ್ಕೊಂಡು ಅದನ್ನ ಪಡ್ಕೊಳ್ಳೋದು ಹೇಳ್ತಾ ಇದ್ದೀರಿ. ಗೊತ್ತಿಲ್ಲ, ನನಗೆ ಗೊತ್ತಿರತಕ್ಕಂಥ ಫಾರ್ಮೆಟ್ ಯಾವ ಫಾರ್ಮೆಟ್ ಇಲ್ಲ ಮಾನ್ಯ ಅಧ್ಯಕ್ಷರೇ. ಜಮೀರ್ ಅವರೇ, ನಾವು ಏನು ಕೊಡ್ರಿ. ಈಗ 9 ತಿಂಗಳು ಮಲ್ಕೊಂಡು ಈಗ ಎಷ್ಟು ದಿನ ಅಂತ ಕೇಳಿದ್ರೆ, 9 ತಿಂಗಳು ಮಲ್ಕೊಂಡು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.